ಪೌರ ಕಾರ್ಮಿಕರು ನಮ್ಮ ದೇಶದ ಶಕ್ತಿ, ನಮ್ಮ ರಾಜ್ಯದ ಶಕ್ತಿ. ಅದೇ ರೀತಿ ಪೋತಣ್ಣನವರು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಉತ್ತಮ ಒಂದು ಕೆಲಸ ಮಾಡ್ತಾಯಿದ್ರು. ಹೃದಯಾಘಾತದಿಂದ ಸುಮ್ಮನೆ ಪಾಪ ನಿನ್ನೆ ತೀರೋಗಿದ್ದಾರೆ ಅವರು. ಯಾಕಂದರೆ ಈ ಕ್ಷೇತ್ರದ ಬಗ್ಗೆ ನಾವು ಮಾತಾಡೋಕ್ಕೆ ನಮ್ಮ ಮನೆ ಮಗ ಎಂಬುದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಜಮೀರ್ ಅನ್ನೋರವರು, ನಮ್ಮ ಅಲ್ತಾಫ್ ಅನ್ನೋರು. ನಿನ್ನೆ ಸಹ ಅವರು ನಮ್ಮ ಮಾಧ್ಯಮ ಮುಖಾಂತರ ಕರೆ ಮಾಡುವಾಗ ನಾವು ಅವ್ರಿಗೆ ಇದ್ದೀವಿ ಅಂತ ಉಮೇಶ್ ಅವ್ರನ್ನ ಕರೆಸ್ಕೊಟ್ರು. ನಿಜವಾಗ್ಲೂ ಮಾನವೀಯತೆ ಮೂಲ ಔಷಧಿಗೆ ಜಮೀರ್ ಅನ್ನೋ ಅವರು ಒಂದು, ಯಾಕಂದರೆ ಮುಖಸ್ತುತಿ ಮಾಡ್ತಾ ಇಲ್ಲ ಅವರು. ನಿನ್ನೆ ಮಾಧ್ಯಮ ಮುಖಾಂತರ ಒಂದು ಹೇಳಿದ್ದು, ನಮ್ಗೆ ಏನು ಮಾಡಬೇಕು ಅವ್ರ ಕುಟುಂಬಕ್ಕೆ ನಾವು ಮಾಡ್ತೀನಿ ಎಂಬುದಾಗಿ ಹೇಳಿದರೆ, ಅಣ್ಣ ಇದು ಇದೇ ಅಲ್ಲ, ಕಳೆದ ಬಾರಿ ಶಾಂತಪುರ ಅವರು ಸಹ ತೀರೋಗಿರುವಾಗ ನಾವು ನಿಮ್ಮ ನೇರವಾಗಿ ನಾನು ಸಂದರ್ಶನ ಮಾಡುವಾಗ ನೀವು ಕೊನೆ ಮಣ್ಣು ಮಾಡೋರ್ಗೂ ಜೊತೆಯಾಗಿದ್ದರು, ಅವ್ರ ಕುಟುಂಬಕ್ಕೆ ಒಂದು ಶಕ್ತಿಯಾಗಿದ್ದರೆ. ಅದೇ ರೀತಿ ಕುಟುಂಬಕ್ಕೆ ಯಾವ ರೀತಿ ಆಶ್ವಾಸನೆ ಕೊಡೋಕ್ಕೆ ಬಂದಿದ್ರು? ಇಲ್ಲ, ಇವತ್ತು ಪೌರಣ್ಣ ಅಂತ ಹೇಳ್ಬಿಟ್ಟು ಭಾಳ ಒಳ್ಳೆ ವ್ಯಕ್ತಿಯವ್ರ ಬಗ್ಗೆ ಕೇಳಿದ್ದೀನಿ ನಾನು. ಒಳ್ಳೆ ಹಾರ್ಡ್ ವರ್ಕರ್, ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಒಬ್ಬ ಪೌರ ಕಾರ್ಮಿಕಾಗಿ BBMPಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಿನ್ನೆ ಡ್ಯೂಟಿಗೆ ಹೋಗಿದ್ದಾರೆ ಪಾಪ. ತಮ್ಮ ಕೊಟ್ಬಿಟ್ಟು ಮನೆಗೆ ಬರುವಾಗ ಹಾರ್ಟ್ ಅಟ್ಯಾಗಿ ನಿಧನ ಹೊಂದಿದ್ದಾರೆ. ಅವ್ರ ಕುಟುಂಬಕ್ಕೆ ಆತ್ಮ ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ, ಈಗ ಸರ್ಕಾರ ವತಿಯಿಂದ ಪೌರ ಕಾರ್ಮಿಕರಿಗೆ ಈ ಥರ ಆದರೆ 10 ಲಕ್ಷ ರೂಪಾಯಿ ಅಂತ ಪೌರ ಕಾರ್ಮಿಕರಿಗೆ 10 ಲಕ್ಷ ಅಂತ BBMPಯಿಂದ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಅವ್ರ ಮಗ 2 ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು. ಆ ಒಂದು ಮಗನಿಗೆ ಕೆಲಸ ಕೊಡ್ಬೇಕಂತ ನಾನು ಅಣ್ಣನ ಜೊತೆ ಮಾತಾಡಿಬಿಟ್ಟು ಅವರೊಬ್ಬನ ಮಗನಿಗೆ ಕೆಲಸ ಕೊಡಿಸೋ ನಾವು ಪ್ರಯತ್ನ ಮಾಡಿ ಕೆಲಸನ ಕೊಡಿಸಿ, ನನ್ನ ಕಡೆಯಿಂದ ಒಂದು 2 ಲಕ್ಷ ರೂಪಾಯಿ ಕೊಡಬೇಕಂತ ನನ್ನ ಕಡೆಯಿಂದ ಅಲ್ತಾಫ್ ಬೈ ಕಡೆಯಿಂದ ರಾತ್ರಿ ಅಲ್ತಾಫ್ ಅಣ್ಣ ಫೋನ್ ಮಾಡಿ, ಈ ಥರ ಪೌರ ಕಾರ್ಮಿಕ ಒಳ್ಳೆ ಕೆಲಸದವನು, ಒಳ್ಳೆ ಕೆಲಸ ಮಾಡೋವನು, ಇನ್ನು ಇತ್ತು ಅವನಿಗೆ ಬರೀ 57-58 ವರ್ಷ ಪಾಪ, 2 ವರ್ಷ ಟ್ರೀಟ್ಮೆಂಟ್ ಇತ್ತು. ನಾವು ಬರಲೇಬೇಕಂತ ಪಾಪ ಅಲ್ತಾಫ್ ಅಣ್ಣ ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದ್ದು ಕಾಟಿಗೆ ನಾನು ಬಂದಿದ್ದೀನಿ. ಇಷ್ಟೇ, ನಾವು ಯಾರೆಲ್ಲ ಇವತ್ತಿಲ್ಲ ಎಲ್ಲ ಹೋಗಲೇಬೇಕಾಗಿರೋದು. ನೀವಿರಲಿ ನಾವಿರಲಿ ಒಬ್ರಿಗಿಂತ ಒಬ್ಬರು ಹೋಗಲೇಬೇಕು, ಯಾರೂ ಇಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ. ಇಷ್ಟೇ ನಾನು ಕೇಳ್ಕೊಳ್ಳೋದು ಭಗವಂತಂತವ ಈ ಆಗಿರೋದು ಘಟ್ಟೆನ ಅವ್ರ ಕುಟುಂಬಕ್ಕೆ ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಅಣ್ಣ, ನಿಮಗೆ ಒಂದೇ ಒಂದು ಪ್ರಶ್ನೆ, ನೀವು ಭಾಳಷ್ಟು ಸೇವೆ ಮಾಡಿದ್ದೀರಾ, ಯಾವುದೇ ಕ್ಷಣಕ್ಕಾದರೂ 365 ಡೇಸ್ ಮುಂದೆ ನಿಂತ್ಕೊಳ್ತೀರಾ. ಅಲ್ತಾಫ್ ಅಣ್ಣವರು ಅಷ್ಟೇ, ಕೋವಿಡ್ ಟೈಮಲ್ಲಿ ಯಾರು ಮುಟ್ಟಕ್ಕಾಗದೆ ಹೆಣಗಳು ನೀವು ಮುಟ್ಟಿದ್ರಿ. ನಿನ್ನೆ ಏನಾಗಿದೆ ಅಂತಂದರೆ, ಅವ್ರು ತೀರೋಗಿದ್ದಾಗ ಒಬ್ಬರು ಬಂದು ಮುಟ್ಲಿಲ್ವಂತ ಅಣ್ಣ. ಸುಮಾರು ಹೊತ್ತು ಯಾವುದೋ ಬೀದಿ ಹಣ ಅಂದ್ಕೊಂಡು ಬಿಟ್ಬಿಟ್ಟಿದ್ದು, ಅಧಿಕಾರಿಗಳು ಯಾರೂ ಸ್ಪಂದಿಸಲಿಲ್ವಂತೆ. ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಿ, ಅಧಿಕಾರಿಗಳು ಯಾಕೆ ಸ್ವಯಂ ಪ್ರೇರಿತವಾಗಿ ಬರಲ್ಲ ಅಂತ. ಆಮೇಲೆ ನಾವು ಕಾಲ್ ಮಾಡಿದ್ರೆ ನಾನು ಮಾತ್ರೆ ಹಾಕೊಂಡು ಮಲ್ಕೊಂಡಿದ್ದೀನಿ ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ಬರು ಕಳಿಸ್ಕೊಟ್ಟಿದ್ದೀವಿ ಅಂತಾರೆ. ನಾವು ಅಲ್ಲೇ ಇದ್ದೀವಿ, 3 ಗಂಟೆ ಇದ್ದೀವಿ ನಾವು, ಹೋಗ್ಬಿಟ್ಟು 4 ಗಂಟೆಯಿಂದ 7 ಗಂಟೆವರೆಗೂ ಯಾರೂ ಬಂದಿಲ್ಲ. ನೀವೇನು ಹೇಳೋಕ್ಕೆ ಇಷ್ಟಪಡ್ತಿಲ್ಲ? ನೀವು ಹೇಳ್ದಂಗೆ ಹಂಗೇನಾರು ಆಗಿದ್ರೆ ಕೋವಿಡ್ ಟೈಮಲ್ಲಿ ತಾವೆಲ್ಲ ನೋಡಿದಿರ್ಬೋದು. ನಮ್ಗೆ ಅದು ಸೇವೆ ಅಂತೀವಿ ನಾವು. ಆ ಅವಕಾಶ ಸಿಕ್ಕಿದ್ದು ನಾವು ಕಳ್ಕೊಳ್ಳೋಕೆ ತಯಾರಿಲ್ಲ ಅಂತ ಆ ಕೋವಿಡ್ ಟೈಮಲ್ಲಿ ನಾವಿಲ್ಲಿ ಅಲ್ತಾಫ್ ಇಲ್ಲಿ ನಮ್ಮ 3 ಸತಿ ಕೋವಿಡ್ ಪಾಸಿಟಿವ್ ಬಂದ್ರೂ ನಾವು ಜನಗಳು ಸೇವೆ ಮಾಡಿದ್ದೀವಿ. ನಾವೇ ಹೆಣಗಳು ಎತ್ತಿ ಬಾಡಿನ ಅದು ಕಾರ್ಯ ಮಾಡಿ ಮಣ್ಣು ಮಾಡಿದ್ದೀವಿ, ನಾವೆಲ್ಲ ನೋಡಿದ್ದೀರ. ಅವ್ನು ಯಾವನಿಗೂ ಅವಕಾಶ ಸಿಕ್ಕಿದ್ದು ಬಾಡಿ ನೀವು ಹೇಳ್ದಂಗೆ ಯಾವನಿಗೂ ಒಂದು ಬಾಡಿ ಎತ್ತಕ್ಕೆ ಯಾರೂ ಬಂದಿಲ್ಲ ಮುಂದೆ ಹಂಗೆ ಅಂತ. ಈ ಕೋವಿಡ್ ಟೈಮ್ ಏನಿಲ್ಲ, ಇಂಥ ಟೈಮಲ್ಲೂ ಯಾವನೋ ಮುಂದೆ ನೋಡ್ಕೊಂಡು ನಿಂತ್ಕೊಂಡು ಬಾಡಿ ಎತ್ತಕ್ಕೆ ಬಂದಿಲ್ಲ ಮುಂದೆ ಅಂದರೆ ಅವ್ನು ಮನುಷ್ಯನೇ ಅಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಅವ್ನು ಮನುಷ್ಯನೇ ಅಲ್ಲ.